आत्मा मे शुध्यन्तां ज्योतिरहं विरजा विपाप्मा भूयासं परमात्मा मे शुध्यन्तां ज्योतिरहं विरजा विपाप्मा भूयासं अंतरात्मा मे शुध्यन्तां ज्योतिरहं विरजा विपाप्मा भूयासಂ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ನಿವೇದಿತಾ ನಿಕೇತನ ಯುವತಿಯರ ಸತ್ಸಂಗ ಕೇಂದ್ರವು ತನ್ನ 25ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ತತ್ಸಂಬಂಧವಾಗಿ ಈ ವರ್ಷ ನಿವೇದಿತಾ ನಿಕೇತನ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದ್ದು, ಹಳೆಯ ಎಲ್ಲ ಸದಸ್ಯರು ಪುನಃ ಸೇರುವಂತಾಗಲಿ, ಸದ್ವಿಚಾರಗಳು ಎಲ್ಲೆಡೆ ಪಸರಿಸಲಿ ಎಂಬುದು ಇದರ ಸದುದ್ದೇಶ. ಪ್ರತಿ ಭಾನುವಾರದ ಹಾಗೆಯೇ ವಿಚಾರ ಮಂಥನ ಕಾರ್ಯಕ್ರಮದಲ್ಲಿ ಇಂದು ನಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾರೆ ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿ ಮಹಾರಾಜ್, ಸಂಚಾಲಕರು, ರಾಮಕೃಷ್ಣ ವಿದ್ಯಾಶಾಲಾ, ರಾಮಕೃಷ್ಣಾಶ್ರಮ, ಮೈಸೂರು. ಪೂಜ್ಯರು 1996ರಲ್ಲಿ ಬ್ರಹ್ಮಲೀನ ಪರಮ ಪೂಜ್ಯ ಶ್ರೀಮದ್ ಸ್ವಾಮಿ ಪುರುಷೋತ್ತಮಾನಂದ ಮಹಾರಾಜ್ ರವರ ಆಶೀರ್ವಾದ ಮತ್ತು ಮಾರ್ಗದರ್ಶನದ ಮೇರೆಗೆ ಪೊನ್ನಂಪೇಟೆಯ ರಾಮಕೃಷ್ಣ ಶಾರದಾಶ್ರಮವನ್ನು ಸೇರುವುದರ ಮೂಲಕ ರಾಮಕೃಷ್ಣರ ಆರ್ಡರನ್ನು ಸೇರಿದವರು. ನಂತರ ಕೆಲ ವರ್ಷಗಳು ಕೋಲ್ಕತ್ತಾದ ಬೇಲೂರು ಮಠದಲ್ಲಿದ್ದು ಸನ್ಯಾಸ ಸ್ವೀಕರಿಸಿ ಮೊದಲಿಗೆ 2001ರಿಂದ 2013ರವರೆಗೆ ರಾಮಕೃಷ್ಣ ಮಿಷನ್ ಆಶ್ರಮ ಬೆಳಗಾವಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. 2014ರಿಂದ ಇಂದಿನವರೆಗೂ ರಾಮಕೃಷ್ಣ ವಿದ್ಯಾಶಾಲಾ, ರಾಮಕೃಷ್ಣ ಆಶ್ರಮ, ಮೈಸೂರು ಇಲ್ಲಿ ಸಂಚಾಲಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪೂಜ್ಯರು ಗಾಯಕರು, ಲೇಖಕರು ಮತ್ತು ಚಿಂತನಶೀಲರೂ ಹೌದು. ಇಂದು ಪೂಜ್ಯರು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವದಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯವೇ ಸರಿ. ಪೂಜ್ಯರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಈಗ ಉಪನ್ಯಾಸ. ವಿಷಯ: ಆದರ್ಶವೇ ಶ್ರೀ ಸ್ತ್ರೀ ರಕ್ಷೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ತಸ್ಯೈ ಕುರ್ಮೋ ನಮೋ ನಮಃ. ಪ್ರೀತಿಯ ಬಂಧುಗಳೇ, ನಿವೇದಿತ ನಿಕೇತನದ ಎಲ್ಲ ಸದಸ್ಯರಿಗೂ ಹಾರ್ದಿಕ ಅಭಿನಂದನೆಗಳು ಮತ್ತು ರಜತ ವರ್ಷದ ಹಾರ್ದಿಕ ಶುಭಾಶಯಗಳು. ನಿವೇದಿತ ನಿಕೇತನ ಅಂತ ಹೇಳುವಂಥ ಈ ಒಂದು ವಿಶೇಷ ಸಂಘ, ಇದೊಂದು ಆಸ್ತಿ. ಇದನ್ನ ಮುಂದುವರಿಸಬೇಕು. ಉನ್ನತ ಚಿಂತನೆ, ಉನ್ನತ ಆಲೋಚನೆ ಮತ್ತು ಭಾವನೆಗಳಿಗಾಗಿ ಮತ್ತು ಉನ್ನತ ಕಾರ್ಯಗಳಿಗಾಗಿ ಮೀಸಲಿರುವಂಥ ಈ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿ ಮತ್ತು ಇನ್ನಿತರ ಹಿರಿಯ ಯತಿಗಳ ಮಾರ್ಗದರ್ಶನದಲ್ಲಿ 25 ವರ್ಷಗಳಿಂದ ನಡ್ಕೊಂಡು ಬರ್ತಿರುವಂಥ ಈ ಒಂದು ವಿಶೇಷ ಸಂಘ, ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಇದು ಇತರರಿಗೆ ಪ್ರಯೋಜನ ಆಗಲಿ ಅಂತ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನನಗೊಂದು ಮಾತು ನೆನಪಾಗ್ತಾ ಇದೆ. ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ಹೇಳಿದಂಥ ಒಂದು ಮಾತು. ಬೆಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಆಗ ಸುಮಾರು ವರ್ಷದಿಂದ, ಒಂದು 30-40 ವರ್ಷದ ಹಿಂದೆ, ವಿವೇಕಾನಂದರ ಸಭಾಂಗಣ ನಿರ್ಮಾಣ ಆಗ್ತಾ ಇತ್ತು. ಆಡಿಟೋರಿಯಂ ಅಂತ ಏನು ಕರಿತೀವಿ ಇವತ್ತು ನಾವು. ಅದು ಯಾರೋ ಒಬ್ರು ಬಂದು ಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಿದ್ರಂತೆ, ಸ್ವಾಮೀಜಿ ಇಷ್ಟೊಂದು ಭವ್ಯವಾದಂಥ ಕಟ್ಟಡ ಯಾಕೆ ಬೇಕು ಆಶ್ರಮಕ್ಕೆ ಅಂತ. ಯಾರೇ ಆದರೂ ಇಂಥ ಪ್ರಶ್ನೆ ಕೇಳಿದಾಗ ಸ್ವಲ್ಪ ತಳಮಳಗೊಳ್ಬಹುದು. ಪೂಜ್ಯ ಸ್ವಾಮೀಜಿಯವರು ತಕ್ಷಣ ಉತ್ತರ ಕೊಟ್ರಂತೆ, ಅಲ್ಲ, ಯುವಕರ ಕ್ಯಾರೆಕ್ಟರ್ ಹಾಳು ಮಾಡೋದಕ್ಕೆ ಎಷ್ಟೆಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ. ಕ್ಯಾರೆಕ್ಟರ್ ಬಿಲ್ಡಿಂಗ್ಗೋಸ್ಕರ ಒಂದು ಒಳ್ಳೆ ಬಿಲ್ಡಿಂಗ್ ಬೇಡವೇ ಅಂತ ಹೇಳಿದ್ರಂತೆ. ಅದನ್ನ ಪೂಜ್ಯ ಸ್ವಾಮೀಜಿಯವರು ನಮಗೆ ತಿಳಿಸಿದ್ರು. ಎಷ್ಟು ಚೆನ್ನಾಗಿದೆ.
ಆದ್ದರಿಂದ ಈ ವ್ಯಕ್ತಿತ್ವ ನಿರ್ಮಾಣ, ಶೀಲ ನಿರ್ಮಾಣಕ್ಕೆ ಬೇಕು, ಸಂಸ್ಥೆ ಬೇಕು, ಜನ ಒಟ್ಟಿಗೆ ಬರಬೇಕು, ಒಂದೇ ಮನಸ್ಸಿನವರು ಒಟ್ಟಿಗೆ ಬರಬೇಕು, ಉನ್ನತ ವಿಚಾರಗಳನ್ನ ಆಲೋಚನೆ ಮಾಡಬೇಕು, ಉನ್ನತ ಭಾವನೆಗಳ ಬಗ್ಗೆ ಚರ್ಚೆ ಮಾಡಬೇಕು, ಉನ್ನತ ಕಾರ್ಯಗಳಾಗಬೇಕು. ಆ ಥರದೊಂದು ಕಾರ್ಯ, ಉನ್ನತ ವಿಚಾರ, ಉನ್ನತ ಭಾವನೆ ನಿವೇದಿತ ನಿಕೇತನದಿಂದ ನಡ್ಕೊಂಡು ಬಂದಿದೆ. ಬಹಳ ಸಂತೋಷ ಭಾಗವಹಿಸಿದ್ದಕ್ಕೆ. ಈ ರಜತ ಹಬ್ಬದ ಮಹೋತ್ಸವದಲ್ಲಿ ವರ್ಷಪೂರ್ತಿ ಈ ಥರದ್ದು ಒಂದು ಚಿಂತನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ನಿವೇದಿತ ನಿಕೇತನ ಅಂತ ಹೆಸರು ಕೇಳಿದಾಗ, ನಿಮ್ಮ ಸಂಘದ ಹೆಸರನ್ನು ಕೇಳಿದಾಗ ನನಗನ್ನಿಸ್ತು, ನಿವೇದಿತ ಎಂಬ ನಿಕೇತನ ಅಲ್ವೇ ಇದು? ನಿವೇದಿತ ಎಂಬ ನಿಕೇತನ. ಯಾರು ಬೇರೆಯವ್ರು ಕೇಳಿದ್ರೆ ಬಹುಶಃ ಇದು ಅನಿಸ್ಬೋದೇನೋ, ಏನಿದು ಒಂದು ಮನೆ ಹೆಸರು ಇದ್ದಂಗೆ ಇದೆಯಲ್ಲ, ಇದೊಂದು ಸಂಘದ ಹೆಸರು ಯಾವ ಥರ ಆಗ್ತದೆ ಇದು ಅಂತ. ಅಂದರೆ ನಿವೇದಿತ ಎಂಬ ನಿಕೇತನ ಅಂತ ಹೇಳಿದ್ರೆ ಸೋದರಿ ನಿವೇದಿತ ಇದ್ದಾರಲ್ಲ, ಅವರೇ ನಿಮಗೆ ಆದರ್ಶ. ಅವರ ಆಲೋಚನೆ, ಅವರ ಭಾವನೆ, ಅದನ್ನ ನೀವೆಲ್ಲರೂ ಕೂಡ ನಿಮ್ಮದನ್ನಾಗಿಸ್ಕೊಳ್ಬೇಕು, ನಿಮ್ಮದನ್ನಾಗಿಸ್ಕೊಳ್ತಾ ಇದ್ದೀರಾ. ಮತ್ತು ಯಾರ ಸದಸ್ಯರಾಗಿ ಬರ್ತಾರೋ ಅವರೆಲ್ಲರೂ ಕೂಡ ಅವರ ವ್ಯಕ್ತಿತ್ವ ಭಾವನೆಯಿಂದ ಪ್ರಭಾವಿತರಾಗಿ ಅವ್ರದನ್ನಾಗಿಸ್ಕೊಳ್ಬೇಕು ಅಂತ. ಈ ನಿವೇದಿತ ನಿಕೇತನ ಅಂತ ಹೇಳಿದಾಗ ಸಾಮಾನ್ಯವಾಗಿ ಯುವಜನರು, ಯುವಕ ಯುವತಿಯರು ಹೊಸದೇನೋ ಒಂದು ಬೇಕು ಅಂತ ಬಯಸ್ತಾ ಇರ್ತಾರೆ. ಏನು ಮಾಡಿದ್ರು ಹೊಸದೊಂದು ಬೇಕು, ಹೊಸತನ ಬೇಕು. ಹೌದು, ಬೇಕಾಗಿರೋದು ಒಳ್ಳೇದದು. ನೋಡಿ, ಈ ಹೆಸರಲ್ಲೇ ಒಂದು ಹೊಸತನ ಇದೆ. ಯಾವ ಸತ್ಸಂಗ ಕೇಂದ್ರ ಈ ಥರ ನಿವೇದಿತ ನಿಕೇತನ ಅಥವಾ ಇನ್ನೊಂದೇನೋ ನಿಕೇತನ ಅಂತ ಕೇಳೇ ಇರಲ್ಲ ನಾವು. ಇಲ್ಲಿ ಒಂದು ಹೊಸತನ ಇದೆ. ಇಲ್ಲಿ ಸೋದರಿ ನಿವೇದಿತರ ಆದರ್ಶ, ಆಲೋಚನೆ, ಭಾವನೆಗಳು ನಿಮ್ಮದನ್ನಾಗಿಸ್ಕೊಳ್ಬೇಕು ಅಂತ ನಾವು ಹೇಳಿದ್ವಿ. ಯಾರಿದು ಈ ಸೋದರಿ ನಿವೇದಿತ ಅಂದರೆ? ಎಂತಹ ವ್ಯಕ್ತಿತ್ವ ಅವ್ರದ್ದು ಅಂತ ಅದನ್ನೆಲ್ಲ ಸಾಕಷ್ಟು ಆಲೋಚನೆ ಮಾಡಿರ್ತೀರ, ಅಧ್ಯಯನ ಮಾಡಿರ್ತೀರ. ಬಹಳ ಸುಲಭವಾಗಿ ಬೇಗ ಹೇಳ್ಬಿಡ್ಬೇಕು ಅಂತ ಹೇಳಿದ್ರೆ, ಶ್ರೀಮಾತೆಯವರು ಸೋದರಿ ನಿವೇದಿತರ ಬಗ್ಗೆ ಏನು ಹೇಳಿದ್ರು ಅಂತ 2 ಮಾತಲ್ಲಿ ಹೇಳ್ಬಿಡ್ಬೋದು. ಶ್ರೀಮಾತೆಯವರು ಒಮ್ಮೆ ಹೇಳ್ತಾರೆ, ಸೋದರಿ ನಿವೇದಿತನ ನೆನಪು ಮಾಡಿಕೊಂಡು, ಆಕೆ ಒಬ್ಬಳು ದೇವತೆ ಒಂದು ಸಂದರ್ಭದಲ್ಲಿ. ಮತ್ತು ಸೋದರಿ ನಿವೇದಿತರ ಗುರುಭಕ್ತಿಯನ್ನು ಕೊಂಡಾಡ್ತಾರೆ. ಸ್ವಾಮಿ ವಿವೇಕಾನಂದರು ಒಮ್ಮೆ ಹೇಳಿದ ತಕ್ಷಣ ತನ್ನ ಎಲ್ಲ ಮನೆಯವರು, ಮನೆ, ಅವ್ರ ದೇಶ ಎಲ್ಲವನ್ನ ಬಿಟ್ಟು ಭಾರತಕ್ಕೆ ಬಂದು ಭಾರತವನ್ನು ತನ್ನ ದೇಶವನ್ನಾಗಿ ಮಾಡಿಕೊಂಡು ಭಾರತದ ಸಂಸ್ಕೃತಿಯನ್ನ ತನ್ನ ಸಂಸ್ಕೃತಿ ಅಂತ ಅರ್ಥಕೊಂಡು ಇಲ್ಲಿ ದೇಶದ ಜನರ ಒಂದು ಸೇವೆಗಾಗಿ ಹಗಲಿರುಳು ಶ್ರಮ ಪಟ್ರಲ್ಲ ಇವರು ಸೋದರಿ ನಿವೇದಿತ. ಆ ಥರದವರು ಅವರ ಗುರುಭಕ್ತಿಯನ್ನ, ಅಂದರೆ ಸ್ವಾಮಿ ವಿವೇಕಾನಂದರ ಮೇಲೆ ಆಕೆಗಿದ್ದಂಥ ಭಕ್ತಿಯನ್ನ, ಶ್ರದ್ಧೆಯನ್ನ ಕೊಂಡಾಡ್ತಾರೆ. ಮತ್ತು ನಿವೇದಿತೆ ತೀರು ಹೋದಾಗ, ಶರೀರವನ್ನು ಬಿಟ್ಬಿಟ್ಟಾಗ ಸುದ್ದಿ ಶ್ರೀಮಾತೆಯವ್ರಿಗೆ ಬರ್ತದೆ. ಎಷ್ಟೋ ದಿನ ಆಗಿರುತ್ತೆ, ಇನ್ನೂ ಆಕೆಗೆ ಹತ್ರ ಆಗಿರುವಂಥವರೆಲ್ಲ ಸೇರಿ ನಿವೇದಿತರ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಶ್ರೀಮಾತೆಯವರು ಕೂಡ ನೆನಪು ಮಾಡಿಕೊಂಡು ದುಃಖನೂ ಬರ್ತಾ ಇರುತ್ತೆ. ಆಗ ಒಂದು ಮಾತನ್ನು ಹೇಳ್ತಾರೆ ಶ್ರೀಮಾತೆ ಶಾರದಾ ದೇವಿಯವರು. ಏನು ಹೇಳ್ತಾರೆ? ಮಹಾಪುರುಷ ಯಾರು ಇದ್ದರೆ, ಮಹಾಪುರುಷರು, ಮಹಾ ವ್ಯಕ್ತಿಗಳು ಯಾರು ಇದ್ದರೆ, ಅವ್ರೇನಾದ್ರೂ ಈ ಜಗತ್ತನ್ನು ಬಿಟ್ಟು ಹೊರಟೋದ್ರಪ್ಪ, ಅವ್ರ ಶರೀರ ಹೊರಟೋಯ್ತು ಅಂತ ಹೇಳಿದ್ರೆ ಇಡೀ ಜಗತ್ತೇ ಅವ್ರಿಗೋಸ್ಕರ ದುಃಖ ಪಡ್ತದೆ ಅಂತ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ದ ಹೋಲ್ ವರ್ಲ್ಡ್ ವೀಪ್ಸ್, ಅಳ್ತದಂತೆ. ಹೋಲ್ ವರ್ಲ್ಡ್ ವೀಪ್ಸ್ ಫಾರ್ ಎ ಗ್ರೇಟ್ ಸೋಲ್. ಅಂತ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡ್ಬಿಟ್ವಲ್ಲ ಅಂತ ಇಡೀ ಜಗತ್ತೇ ಕಣ್ಣೀರು ಸುರಿಸ್ತದೆ ಅಂತ ಸೋದರಿ ನಿವೇದಿತರನ್ನ ಉದಾಹರಣೆಯಾಗಿ ತಗೊಂಡು ಶ್ರೀಮಾತೆಯವರು ಆ ಸಂದರ್ಭದಲ್ಲಿ, ಸೋದರಿ ನಿವೇದಿತ ತೀರು ಹೋದ ಕೆಲವು ದಿನಗಳಲ್ಲಿ ಆಕೆ ಮಾತು ಬಂದಾಗ ಈ ಥರದೊಂದು ಮಾತನ್ನು ಶ್ರೀಮಾತೆಯವರು ಹೇಳ್ತಾರೆ. ಸಾಮಾನ್ಯವಾಗಿ ಈ ಯುವ ಜನರಿದಾರಲ್ಲ, ಅವರೆಲ್ಲರೂ ಕೂಡ ಒಬ್ಬ ಆದರ್ಶ ವ್ಯಕ್ತಿಯನ್ನ ಅಥವಾ ಒಂದು ಮಾದರಿ ವ್ಯಕ್ತಿಯನ್ನ ಹುಡುಕ್ತಾ ಇರ್ತಾರೆ. ಮಾದರಿ ವ್ಯಕ್ತಿ ಬೇಕು ಅವ್ರಿಗೆ, ಅದಕ್ಕೋಸ್ಕರ ಹುಡುಕ್ತಾ ಇರ್ತಾರೆ ಅವರು. ಅಂದರೆ ಯಾರನ್ನ ನಾವು ಮೆಚ್ಕೊಳ್ಬೋದು, ಯಾರನ್ನ ನಾವು ಇಷ್ಟಪಡ್ತೀವಿ ಅಂತ. ಯಾರನ್ನ ಇಷ್ಟಪಡ್ತಾರೆ ಯುವ ಜನರು, ಯುವಕ ಯುವತಿಯರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಿನಿಮಾ ನಟ ಅಥವಾ ನಟಿ ಅಥವಾ ಕ್ರೀಡಾಪಟುಗಳು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದಂಥವ್ರು. ಯಾವುದೇನು ತಪ್ಪಿಲ್ಲ, ಆ ಥರ ಆಗಬೇಕಾದ್ರೂ ಕೂಡ ಸಿನಿಮಾ ರಂಗದಲ್ಲಿ, ನಾಟಕ ರಂಗದಲ್ಲಿ, ಕ್ರೀಡೆಯಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲೇ ಆದರೂ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಸಾಕಷ್ಟು ಅದ್ರ ಹಿಂದೆ ತಪಸ್ಸಿರುತ್ತೆ, ಪರಿಶ್ರಮ ಇರುತ್ತೆ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು. ಆದರೆ ಒಂದನ್ನು ನಾವಿಲ್ಲೊಂದು ಸ್ವಲ್ಪ ಎಚ್ಚರಿಕೆಯಿಂದ ಆಲೋಚನೆ ಮಾಡಬೇಕು.
ನೀವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಏನಂದರೆ, ಯಾವ ವ್ಯಕ್ತಿಯನ್ನು ನಾವು ಆದರ್ಶ, ನಮ್ಮ ಆದರ್ಶ ಅಂತ ನಾವು ಆರಿಸ್ಕೊಳ್ಳೋಕೆ ಹೊರಟಿದ್ದೀವೋ ಅಲ್ಲಿ ಸ್ವಲ್ಪ ನಾವು ಎಚ್ಚರ ಇರಬೇಕು, ವಿಚಾರ ಮಾಡಬೇಕು. ಯಾಕೆ? ನಾವು ಯಾರನ್ನು ಆರಿಸ್ಕೊಳ್ತೀವೋ ಅವರ ನಡೆ ನುಡಿ, ಅವರ ಆಚಾರ ವಿಚಾರ, ಉಡುಗೆ ತೊಡುಗೆ ಎಲ್ಲವನ್ನು ಕೂಡ ನಾವು ಕಾಪಿ ಮಾಡಿಬಿಡ್ತೀವಿ. ಯಾಕೆ? ನಮಗೆ ಅವರ ಆದರ್ಶ, ನಾವು ಅವ್ರ ಥರ ಆಗಬೇಕು, ನಮ್ಗೆ ಅವ್ರ ಮಾದರಿ, ಮಾಡೆಲ್ ಅವರು. ಆದ್ದರಿಂದ ಅವ್ರನ್ನೆಲ್ಲ ನಾವು ಕಾಪಿ ಮಾಡಿ ಎಲ್ಲದನ್ನು ಕೂಡ ಕಾಪಿ ಮಾಡಿಬಿಡ್ತೀವಿ. ಆದ್ದರಿಂದ ಇವುಗಳೆಲ್ಲ ಅನ್ಕಾನ್ಷಿಯಸ್ ಆಗಿ ನಮಗೆ ಗೊತ್ತಿಲ್ಲದೇ ಆಗ್ಬಿಡ್ತದೆ ಇದೆಲ್ಲ. ಅದಕ್ಕೆ ಹೇಳೋದು, ಅತ್ಯಂತ ವಿವೇಕದಿಂದ, ಎಚ್ಚರದಿಂದ ಹಿರಿಯರನ್ನ ಕೇಳಿ ಮಾಡಿ ನೋಡಿ ಕಲಿತು ಆಮೇಲೆ ಅತ್ಯುನ್ನತವಾದದ್ದನ್ನೇ ಆರಿಸ್ಕೊಳ್ಬೇಕು. ಅಂತ ಒಂದು ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು ಅಂತ. ಅತ್ಯುನ್ನತವಾದದ್ದು ಅಂದರೆ ಯಾವ ಕ್ಷೇತ್ರದಲ್ಲಾದರೂ ಸಾಧನೆ ಮಾಡಿರಲಿ, ಅದೇನು ಕಡಿಮೆ ಅಲ್ಲ, ಒಳ್ಳೆಯದೇ. ಆದರೆ ಆ ವ್ಯಕ್ತಿಯ ಚಾರಿತ್ರ್ಯ ಮತ್ತು ಶೀಲವನ್ನು ನೋಡಿ, ಚಾರಿತ್ರ್ಯ ಮತ್ತು ಶೀಲವನ್ನು ನೋಡಿ. ಯಾಕೆಂದರೆ ನಾವು ಕೂಡ ಚಾರಿತ್ರ್ಯವಂತರಾಗಬೇಕು, ಶೀಲವಂತರಾಗಬೇಕಾದ್ರಿಂದ ಅವರಲ್ಲೂ ಕೂಡ ಆ ಥರದ್ದು ಇದೆಯಾ ಅಂಥವ್ರನ್ನ ನಾವು ಆದರ್ಶವನ್ನಾಗಿ ಆರಿಸ್ಕೊಳ್ಬೇಕು. ಸಮಗ್ರವಾಗಿ ನಾವು ಆಲೋಚನೆ ಮಾಡಬೇಕು. ಅತ್ಯುನ್ನತದನ್ನು ಆರಿಸ್ಕೊಳ್ಳಿ ಅಂತ ಹೇಳಿದಾಗ ಆದರ್ಶ ಎತ್ತರವಾಗಿರಬೇಕು. ಸಾಮಾನ್ಯ ಆದರೆ ನಾವು ಬೆಳೆಯೋಕ್ಕಾಗಲ್ಲ. ನಾವು ತುಂಬ ಕೆಳಮಟ್ಟದ ಆರಿಸ್ಕೊಂಡ್ಬಿಟ್ರೆ ನಾವು ಅದೇ ಮಟ್ಟಕ್ಕೆ ಬೆಳೆದು ಬಿಡ್ತೀವಿ, ಲಿಮಿಟೆಡ್ ಆಗೋಗುತ್ತೆ. ನಾವು ಎತ್ತರ ಬೆಳಿಬೇಕಾದ್ರೆ ಆದರ್ಶ ಎತ್ತರ ಆಗಿರಬೇಕು ಅಂತ ಹೇಳ್ತಾರಲ್ಲ, ಇದಕ್ಕೋಸ್ಕರನೇ ಹೇಳೋದು. ಅದು ಎಷ್ಟು ಎತ್ತರ ಇದೆಯೋ ನಾವು ಅಷ್ಟು ಎತ್ತರ ಏರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ದರಿಂದ ಉನ್ನತವಾದಂಥ ಆದರ್ಶ ಇರುವಂಥ ವ್ಯಕ್ತಿಗಳನ್ನ, ಉನ್ನತ ಆದರ್ಶಗಳನ್ನ ಆರಿಸ್ಕೊಳ್ಬೇಕು ಅಂತ. ವ್ಯಕ್ತಿಯಲ್ಲಿ ಆದರ್ಶವನ್ನ ಅಥವಾ ಮೌಲ್ಯವನ್ನ ನೋಡಿ ನಾವು ಕೂಡ ಅವ್ರನ್ನ ಅನುಭವಿಸೋದು ಸುಲಭ ಆಗುತ್ತೆ. ಆದ್ರಿಂದ ಅಂಥ ವ್ಯಕ್ತಿಗಳನ್ನ ಆರಿಸ್ಕೊಳ್ಳೋದಕ್ಕೆ ಮನಸ್ಸು ಇಷ್ಟಪಡುತ್ತೆ, ಏನು ತಪ್ಪಿಲ್ಲ. ಆದರೆ ಉನ್ನತವಾದದನ್ನು ಆರಿಸ್ಕೊಳ್ಬೇಕು. ನಾವು ಕೂಡ ಅವ್ರ ಥರ ಆಗಬೇಕು ಅಂತ ಇಷ್ಟಪಡುತ್ತೆ. ಆದ್ರಿಂದ ಅದು ಉನ್ನತವಾದಿದ್ರೆ ನಾವು ಕೂಡ ದೊಡ್ಡವರಾಗ್ತೀವಿ. ಇದು ಆದರ್ಶ ಎಷ್ಟೆಷ್ಟು ಎತ್ತರ ಇರುತ್ತೋ ಹೋರಾಟ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ, ಹೋರಾಟ ಇರುತ್ತೆ. ಯಾಕೆಂದರೆ ಆದರ್ಶ ಅಂತ ಹೇಳಿದ್ರೇ ಹಾಗೆ, ಅದು ಮೇಲಿರುವಂಥದ್ದು. ನಾವಲ್ಲಿ ಏರಬೇಕಾದ್ರೆ ಮೇಲೆ ಅದೊಂದು ಹೋರಾಟ. ಆದರೂ ಕೂಡ ಅಲ್ಲಿ ಸ್ವಾರಸ್ಯ ಇದೆ. ಅದು ಎಷ್ಟೇ ಹೋರಾಟ ಆದರೂ ಕೂಡ ಆ ಹೋರಾಟದಲ್ಲಿ ಸಾರ್ಥಕತೆ ಇದೆ, ಮೀನಿಂಗ್ಫುಲ್ ಅದು, ಮತ್ತು ಅದರಲ್ಲಿ ತೃಪ್ತಿ ಇದೆ. ನಾನು ಎಷ್ಟು ಹೋರಾಟ ಮಾಡಿದ್ರು ಕೂಡ ಇಲ್ಲ, ಯಾವುದೋ ಒಂದು ಉನ್ನತವಾದದ್ದಕ್ಕೆ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತದೆ, ಗೊತ್ತಿರಬೇಕು. ಅದರಲ್ಲಿ ಸಾರ್ಥಕತೆ ಇದೆ, ತೃಪ್ತಿ ಇದೆ. ಮತ್ತು ಆ ಹೋರಾಟದಲ್ಲಿ, ಉನ್ನತ ಆದರ್ಶಕ್ಕೆ ಹೋರಾಟ ಮಾಡೋದರಲ್ಲಿ ಶಕ್ತಿ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅಂಥ ಹೋರಾಟದಿಂದ ನಮಗೆ ಶಕ್ತಿ ಬರುತ್ತೆ. ಆದರ್ಶನೇ ಇಲ್ಲ, ಅತ್ಯಂತ ಕೆಳಮಟ್ಟದ ಒಂದು ಮೌಲ್ಯಗಳು, ಅದಕ್ಕೋಸ್ಕರ ಹೆಚ್ಚು ಹೋರಾಟನೂ ಇಲ್ಲ, ಹೆಚ್ಚು ಶಕ್ತಿನೂ ಬರೋದಿಲ್ಲ. ಯಾವಾಗ ಆದರ್ಶ ಎತ್ತರದ್ದಾಯ್ತೋ ಹೋರಾಟ ಹೆಚ್ಚಾಗತ್ತೆ. ಹೋರಾಟ ಹೆಚ್ಚಾದಾಗ ನಮ್ಮಲ್ಲಿ ಶಕ್ತಿ ಬರ್ತದೆ, ನಮ್ಮ ವ್ಯಕ್ತಿತ್ವದಲ್ಲಿ ಶಕ್ತಿ ಬರ್ತದೆ. ಬರೀ ಶಾರೀರಿಕ ಶಕ್ತಿ ಅಲ್ಲ, ಮಾನಸಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಶೀಲಬಲ ಅಂತ ಹೇಳುವಂಥದ್ದು ಬರುತ್ತೆ ಅಂತ. ಈ ಆದರ್ಶ ಅಂತ ಹೇಳಿದಾಗ ನಮ್ಮ ವಿಷಯನೇ ಅದು. ಆದರ್ಶವೇ ಶ್ರೀರಕ್ಷೆ, ಆದರ್ಶವೇ ಸ್ತ್ರೀ ರಕ್ಷೆ. ಸ್ತ್ರೀ ಮಾತ್ರ ಅಂತಲ್ಲ, ನಿವೇದಿತ ನಿಕೇತನ ಅಂತ ಹೇಳೋದ್ರಿಂದ ಅದನ್ನು ಆ ರೀತಿಯಾಗಿ ಕೊಡಲಾಗಿದೆ. ಶ್ರೀರಕ್ಷೆನೂ ಹೌದು, ಸ್ತ್ರೀ ರಕ್ಷೆನೂ ಹೌದು ಅಂತ. ಆದರ್ಶದ ಕುರಿತಾಗಿ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ನೋಡೋಣ. ಬಹಳ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಇಫ್ ಎ ಮ್ಯಾನ್ ವಿತ್ ಎನ್ ಐಡಿಯಲ್ commits 50 mistakes, I am sure that the man without an ideal commits 50,000. Therefore, it is better to have an ideal. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಆದರ್ಶವನ್ನು ಇಟ್ಕೊಂಡಂಥ ವ್ಯಕ್ತಿಯೊಬ್ಬ 50 ತಪ್ಪುಗಳನ್ನು ಮಾಡಿದ್ರೆ, ತಪ್ಪು ಮಾಡಬೇಕು ಅಂತ ಮಾಡಿದ್ದಲ್ಲ, ಆದರ್ಶ ಮುಟ್ಟಕ್ಕೆ ಹೋದಾಗ ಅದು ಹೋರಾಟ ಆಗ್ತದೆ. ಆ ಎತ್ತರಕ್ಕೆ ಹೋಗ್ಬೇಕಾದ್ರಾಗ ಸ್ವಲ್ಪ ಹೋರಾಟ ಆಗ್ತದೆ, ತಪ್ಪುಗಳಾಗತ್ತೆ, ಪರವಾಗಿಲ್ಲ. ಆದರ್ಶ ಇದ್ದಂಥ ವ್ಯಕ್ತಿ 50 ತಪ್ಪನ್ನು ಮಾಡಿದ್ರೆ, ಆದರ್ಶ ಇಲ್ಲದೆ ಇರುವಂಥ ವ್ಯಕ್ತಿ 50,000 ತಪ್ಪುಗಳನ್ನು ಮಾಡ್ತಾನೆ. ಆದ್ದರಿಂದ ಆದರ್ಶ ಇಟ್ಕೊಳ್ಳೋದು ಉತ್ತಮ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆದರೆ ಆದರ್ಶ ಅಂತ ಹೇಳಿದ್ರೆ ಅಲ್ಲಿ ಕಷ್ಟ ಬರುತ್ತೆ. ಈ ಥರ ಇರ್ತೀನಿ ಅಂತ ಹೇಳಿದ ತಕ್ಷಣ ಕಷ್ಟ ಬರುತ್ತೆ. ಯಾಕೆಂದರೆ ಅದಕ್ಕೆ ತಯಾರಿ ಬೇಕು ಒಳಗಡೆ. ಆ ಕಷ್ಟ ಆದರೂ ಕೂಡ ಅದಕ್ಕೆ ಸಾಧನೆ ಬೇಕು. ಅದಿಲ್ಲದೆ ಇದ್ದರೆ, ಸಾಧನೆ ಮಾಡಿದರೆ ಅದು ಬರೋದೇ ಇಲ್ಲ, ಆ ಶಕ್ತಿ ಬರಲ್ಲ. ಅದು ಅಲ್ಲದೆ ಈಗ ಸಾಧನೆ ಮಾಡದೇ ಇದ್ದರೆ, ಈಗ ಹೋರಾಟ ಮಾಡಿ ನಾವು ಶಕ್ತಿವಂತರಾಗದೇ ಇದ್ರೆ, ಶೀಲವಂತರಾಗದೇ ಇದ್ರೆ ಇನ್ಯಾವಾಗ ಮಾಡೋದು? ಆಮೇಲೆ ಮಾಡೋಕ್ಕಾಗಲ್ಲ.
ಶರೀರದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಮನಸ್ಸಿನಲ್ಲಿ ಶಕ್ತಿ ಕಡಿಮೆ ಆಗ್ತದೆ, ಮನಸ್ಸಿನಲ್ಲಿ ಉತ್ಸಾಹ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ಈಗ ಅದನ್ನು ನಾವು ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಎಚ್ಚರಿಕೆ ಮಾತನ್ನ ಸ್ವಾಮಿ ವಿವೇಕಾನಂದರು ಆದರ್ಶದ ಕುರಿತಾಗಿ ಇಲ್ಲೇ ಹೇಳ್ತಾರೆ. ಏನು ಹೇಳ್ತಾರೆ? ನಾವೇನೋ ಒಂದು ಆದರ್ಶ ಇಟ್ಕೊಂಡಿದ್ದೀವಿ, ಈ ಥರ ಇರಬೇಕು, ಇಂಥವ್ರು ನನ್ನ ಆದರ್ಶ, ಅದು ಬಹಳ ಎತ್ತರದ ಆದರ್ಶ. ನಾ ಪ್ರಯತ್ನ ಮಾಡ್ತೀನಿ, ಆದರ್ಶವನ್ನು ಮುಟ್ಟಕ್ಕಾಗಲ್ಲ ನನ್ನ ಕೈಲಿ. ಒಮ್ಮೆಲೆ ಆಗಲ್ಲ, ಹೋರಾಟ ಮಾಡ್ತಾ ಆಗ್ತದೆ. ಯಾವಾಗ ನನಗೆ ಈಗ ಆದರ್ಶ ಮುಟ್ಟಕ್ಕಾಗಲ್ವೋ, ಸಾಮಾನ್ಯವಾಗಿ ಮನಸ್ಸು ದುರ್ಬಲರಾಗಿದ್ದವ್ರು ಏನು ಹೇಳ್ತಾರೆ? ಇದು ಮಾಡೋಕ್ಕಾಗದೇ ಇರೋ ಅಂಥದ್ದು, ಇದು ಪ್ರಾಯೋಗಿಕ ಅಲ್ಲ, ಪ್ರಾಕ್ಟಿಕಲ್ ಅಲ್ಲ ಇದು ಅಂತ ಹೇಳ್ಬಿಡ್ತಾರೆ. ಸಾಮಾನ್ಯವಾಗಿ ಹೇಳೋದು ಹಾಗೆ. ಉದಾಹರಣೆ ತಗೊಳ್ಳಿ, ಸತ್ಯನಿಷ್ಠೆ, ಸತ್ಯವನ್ನೇ ಹೇಳ್ತೀನಿ, ಸತ್ಯ ಹೇಳ್ಕೊಂಡಿದ್ರೆ ಈ ಜಗತ್ತಿನಲ್ಲಿ ಬದುಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆದರ್ಶವನ್ನು, ಎತ್ತರದಲ್ಲಿದ್ದಂಥ ಆದರ್ಶವನ್ನ ತಕ್ಷಣ ಕೆಳಗಿಳಿಸ್ಬಿಡೋದು. ಏನಂತ? ಆ ಆದರ್ಶ ಮಾಡೋಕ್ಕಾಗದೇ ಇರೋವಂಥ ಆದರ್ಶ. ಆ ಮನಸ್ಸು, ನಮ್ಮ ಮನಸ್ಸು ನಮಗೆ ಗೊತ್ತಿಲ್ಲದಂಗೆ ಕಾರಣ ಕೊಡ್ತಾ ಇದೆ, ಅದು ಮಾಡೋಕ್ಕಾಗಲ್ಲ ಅಂತ ಕಾರಣ ಕೊಡ್ತಾ ಇದೆ ಅದು. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆದರ್ಶವನ್ನು ಕೆಳಗಿಳಿಸಬೇಡಿ. ಡು ನಾಟ್ ಲೋವರ್ ದಿ ಐಡಿಯಲ್, ನೋ ದ ಕಾಂಪ್ರಮೈಸ್ ಆಸ್ ಎ ಕಾಂಪ್ರಮೈಸ್. ನಾನು ಆ ಆದರ್ಶದ ಜೊತೆ ಏನೋ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ನಲ್ಲ, ಆಗಲ್ಲ ಅಂತ, ಅದನ್ನು ಹೊಂದಾಣಿಕೆ ಮಾಡ್ಕೊಂಡಿರೋದನ್ನ ಹೊಂದಾಣಿಕೆ ಅಂತ ಗೊತ್ತಿರಲಿ, ಅದು ಸರಿ ಇಲ್ಲ ಅಂತ ಗೊತ್ತಿರಲಿ ನಿಮಗೆ ಅಂತ ಹೇಳ್ಬಿಡ್ತಾರೆ ಸ್ವಾಮಿ ವಿವೇಕಾನಂದರು. ಬಹಳ ಚೆನ್ನಾಗಿ. ಅಲ್ಲೇ ಇನ್ನೊಂದು ಮಾತನ್ನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಭಾರತದ ಆದರ್ಶ, ಭಾರತದ ನಾರಿಯರ ಆದರ್ಶ, ಸ್ತ್ರೀಯರ ಆದರ್ಶ ಎಲ್ರಿಗೂ ಆಗ್ಬಹುದು. ಏನದು ಅಂತ ಹೇಳಿದ್ರೆ, ಕಷ್ಟ ಬಂದಾಗ, ದುಃಖ ಬಂದಾಗ, ಸಂಕಟ ಬಂದಾಗ ನಾವು ಏನು ಮಾಡ್ತೀವಂತೆ ಅಂತ ಹೇಳಿದ್ರೆ, ಆ ಕಷ್ಟ ದುಃಖ ಸಂಕಟಗಳನ್ನೆಲ್ಲ ಒಳಗೆ ತಗೊಳ್ತೀವಿ. ನಾವು ಒಳಗೆ ತಗೊಂಡು ಅದನ್ನು ಸಹಿಸ್ಕೊಳ್ತೀವಿ. ನಾವು ಸಹಿಸ್ಕೊಂಡು ಏನಾಗುತ್ತೆ? ಯುವಜನರು ಆಲೋಚನೆ ಮಾಡ್ಬೇಕು, ಏನಾಗುತ್ತೆ ಸಹಿಸ್ಕೊಂಡು ಅಂತ ಹೇಳಿದ್ರೆ, ಈಗಿನ ಆಧುನಿಕ ಯುವಜನರು ಕೇಳಿದ್ರೆ ಏನಾಗುತ್ತೆ ಅಂದ್ರೆ, ದುರ್ಬಲ ಆಗ್ಬಿಡ್ತಾನೆ ವ್ಯಕ್ತಿ ಅಂತ. ದುರ್ಬಲ ಆಗಬೇಕಾಗಿಲ್ಲ, ಸಹಿಸ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತದ ಆದರ್ಶ ಏನು ಅಂದ್ರೆ, ಅದನ್ನ ಸಹಿಸಿ ಆ ಕಷ್ಟ ದುಃಖ ಸಂಕಟಗಳು ಏನೂ ಅಲ್ಲವೇ ಅಲ್ಲ ಎನ್ನುವಷ್ಟರ ಮಟ್ಟಿಗೆ ಸಹಿಸ್ಕೊಳ್ಬಿಡ್ತಾನೆ ವ್ಯಕ್ತಿ. ಅದು ಆದರ್ಶ ನಮ್ದು. ಅಷ್ಟು ಶಕ್ತಿ ಬಂದ್ಬಿಡ್ತದೆ ಒಳಗಡೆ. ಈ ಕಷ್ಟ ದುಃಖ ಸಂಕಟ ಬಿಡು, ಅದೇನು ಅಲ್ಲ ಎನ್ನುವಂಥ ಸ್ಥಿತಿ ಬಂದ್ಬಿಡ್ತದೆ. ಆ ಥರ ಮಾಡಿ ನಾವು ಆ ಕಷ್ಟ ದುಃಖ ಸಂಕಟಗಳನ್ನ ಸೋಲಿಸ್ಬಿಡ್ತೀವಿ. ಇದು ಒಂದು ರೀತಿಯಾದಂಥ ಆದರ್ಶ. ಅಲ್ಲಿ ಒಳಗಿನ ಹೋರಾಟ ಇದೆ. ಹೊರಗೆ ಕಚ್ಚಾಡೋದು, ಕೂಗಾಡೋದು, ಕಿರ್ಚಾಡೋದು, ಇದು ಕೂಡ ಮಾಡಿ ಹೋರಾಟ ಮಾಡ್ಬೋದು. ಆದರೆ ಇದು ನಾವು ಒಳಗಡೆ ತಗೊಂಡು ಹೋರಾಟ ಮಾಡಿ ಸಹನೆಯಿಂದ ಅದನ್ನು ಸಹಿಸಿ, ಆ ದುಃಖ ಕಷ್ಟಗಳು ಏನೂ ಅಲ್ಲವೇ ಅಲ್ಲ, ಲೆಕ್ಕಕ್ಕೆ ಇಲ್ಲ ಎನ್ನುವಂತೆ ಮಾಡಿಬಿಡ್ಬೋದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾದ್ರೆ ಈ ಥರ ಎಲ್ಲ ಮಾಡಬೇಕಾದ್ರೆ, ಇಷ್ಟೆಲ್ಲ ಮಾಡಬೇಕು, ಆದರ್ಶದ ಬಗ್ಗೆ ಆಲೋಚನೆ ಮಾಡಿದ್ವಿ, ಇಷ್ಟೆಲ್ಲ ಮಾಡಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಲ್ಲರ ಕುರಿತಾಗೂ ಹೇಳ್ತಾರೆ, ಮುಖ್ಯವಾಗಿ ಸ್ತ್ರೀಯರ ಕುರಿತಾಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಗಿವ್ ದೆಮ್ ರೈಟ್ ಎಜುಕೇಶನ್, ದೇ ವಿಲ್ ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಸ್ತ್ರೀಯರಿಗೆ ಸರಿಯಾದಂಥ ಶಿಕ್ಷಣವನ್ನ ಕೊಡಿ, ಅವರ ಸಮಸ್ಯೆಗಳನ್ನ ಅವರೇ ಬಗೆಹರಿಸ್ಕೊಳ್ತಾರೆ. ಬೇರೆಯವರು ಯಾಕೆ ಬಗೆಹರಿಸಬೇಕು? ಸ್ತ್ರೀಯರ ಸಮಸ್ಯೆಯನ್ನ ಸ್ತ್ರೀಯರೇ ಬಗೆಹರಿಸ್ಕೊಳ್ಳೋದಂಥ ಸಾಮರ್ಥ್ಯ ಅವರಲ್ಲಿದೆ. ಅವ್ರಿಗೊಂದು ಸ್ವಲ್ಪ ಶಿಕ್ಷಣ, ಒಂದು ಸ್ವಲ್ಪ ತರಬೇತಿ ಬೇಕು, ಅದನ್ನು ಕೊಡಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇಲ್ಲಿ ಒಂದು ಘಟನೆ ನೆನಪಾಗ್ತದೆ ನನಗೆ, ಬಹಳ ಸ್ವಾರಸ್ಯಕರವಾದಂಥ ಒಂದು ಘಟನೆ. ಯಾರ ಜೀವನದ ಘಟನೆ? ಶ್ರೀರಾಮಕೃಷ್ಣರ ಬಾಲ್ಯ ಜೀವನದ ಘಟನೆ ನೆನಪಾಗ್ತದೆ. ಶ್ರೀರಾಮಕೃಷ್ಣರ ಬಾಲ್ಯದ ಹೆಸರು ನಿಮಗೆಲ್ಲ ಗೊತ್ತಿದೆ, ಗದಾಧರ. ಕಾಮಾರಪುರದ ಕಣ್ಮಣಿ ಅವನು, ಎಲ್ರಿಗೂ ಪ್ರಿಯನಾದಂಥವನು, ಎಲ್ರ ಮನೆಗೂ ಕರೀತಾರೆ, ಎಲ್ರಿಗೂ ಪ್ರೀತಿ ಪಾತ್ರ, ಅವನು ಎಲ್ಲ ಕಡೆ ಹೋಗ್ತಾನೆ, ಆ ಥರದ ಮಗು ಅವನು. ಒಮ್ಮೆ ಅವನು ಆ ಕಾಮಾರಪುರದಲ್ಲಿರುವಂಥ ಶ್ರೀಮಂತ ಮನೆತನದ ಒಬ್ಬ ವ್ಯಕ್ತಿ, ದುರ್ಗಾದಾಸ್ ಪೈನೆ, ಅವ್ರ ಮನೆಗೆ ಹೋಗ್ತಾನೆ. ಆ ದುರ್ಗಾದಾಸ್ ಪೈನೆ ಇದಾನಲ್ಲ, ಅವನೊಂದು ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ತುಂಬ ಜನ ಇದ್ದಾರೆ ಅವ್ರ ಮನೆಯಲ್ಲಿ. ಅವನು ಒಂದು ಜಂಬ ಅವನಿಗೆ, ದುರ್ಗಾದಾಸ್ ಪೈನೆಗೆ, ಏನೋ ನಮ್ಮ ಮನೆಯ ಸ್ತ್ರೀಯರು ಯಾರು ಹೊರಗೆ ಹೋಗಲ್ಲ ಅಂದರೆ ನಾನು ಹೊರಗೆ ಬಿಡಲ್ಲ, ಅವ್ರನ್ನ ಆ ಥರ ರಕ್ಷಣೆ ಮಾಡ್ತಿದ್ದೀನಿ, ಯಾರು ಕೂಡ ಅವ್ರ ಮುಖಾನೇ ನೋಡಿಲ್ಲ, ಅಷ್ಟರ ಮಟ್ಟಿಗೆ ರಕ್ಷಣೆ ಮಾಡಿ ನಾನು ಇಟ್ಕೊಂಡಿದ್ದೀನಿ ಮನೆ ಒಳಗಡೆ ಅಂತ. ಅದು ಚಿಕ್ಕೋರಿರ್ಬೋದು, ದೊಡ್ಡವರಿರ್ಬೋದು, ಎಲ್ಲ ಸ್ತ್ರೀಯರು ಕೂಡ ಮನೆ ಒಳಗೆ ಇರ್ತಾರೆ, ಎಲ್ಲೂ ಹೋಗಲ್ಲ. ಈ ಥರದ್ದೊಂದು ಅವನಲ್ಲಿ ಮಾತಾಡ್ತಾ ಆ ಜಂಬದ ಮಾತು ಈ ಗದಾಧರನ ಕಿವಿಗೆ ಬೀಳುತ್ತದೆ. ನಿಮ್ಗೆ ಆ ಘಟನೆ ಎಲ್ಲ ಗೊತ್ತಿದೆ. ಗದಾಧರ ಸವಾಲೇ ಹಾಕ್ಬಿಡ್ತಾನೆ, ನೋಡಿ ಬೇಕಾದ್ರೆ ನಾನು ನಿಮ್ಮ
ಮನೆಯೊಳಗೆ ಹೋಗಿ ಎಲ್ಲರನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಬೇಕಾದ್ರೆ ಅಂತ. ಇವನು ಹೇಳ್ಬಿಡ್ತಾನೆ, ಎಲ್ಲಾಗತ್ತೆ, ಹೋಗೋ ಹೋಗೋ, ನಿನ್ನ ಕೈಲೆಲ್ಲಾಗತ್ತದಲ್ಲ ಅಂತ. ಅದಾದ್ಮೇಲೆ ಏನು ನಡೀತು? ಆ ಗದಾಧರ ಒಬ್ಬ ಹಳ್ಳಿಯ ನೇಗೆ ಹೆಂಗಸಿನ ರೂಪದಲ್ಲಿ ಬಂದು ವೇಷ ಹಾಕೊಂಡು ಬಂದು ಆ ದುರ್ಗಾದಾಸ್ ಪೈನೆಯನ್ನೇ ದಂಗಬಡಿಸಿದಂಥ ಒಂದು ಘಟನೆ ನಿಮಗೆಲ್ಲ ಗೊತ್ತಿದೆ. ಆ ಮೊದಲನೇ ಸರಿ ಬಂದಾಗ ಗದಾಧರ ಆ ಮನೆಯೊಳಗಿಟ್ಟು ಹೆಂಗಸರನ್ನ ಕಾಪಾಡೋಕ್ಕಾಗತ್ತೆಯೇ? ಸಣ್ಣ ಹುಡುಗ ಅವನು, 8 ವರ್ಷನೋ 9 ವರ್ಷ, ಈ ಥರ ಹೇಳ್ತಾನೆ ಅವನು. ಮನೆಯೊಳಗಿಟ್ಟು ಹೆಂಗಸರನ್ನ ರಕ್ಷಣೆ ಮಾಡೋಕ್ಕಾಗತ್ತಾ? ಯಾವ ಥರ ಹೆಂಗಸರನ್ನ ರಕ್ಷಣೆ ಮಾಡ್ಬೋದು ಅಂದರೆ ಏನು ಕೇಳ್ತಿದ್ದಾನೆ ಅಂದರೆ, ಸ್ತ್ರೀಯರನ್ನ ಯಾವ ಥರ ರಕ್ಷಣೆ ಮಾಡ್ಬೋದು, ಸ್ತ್ರೀಯರಿಗೆ ರಕ್ಷಣೆ ಯಾವುದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಗದಾಧರ. ಏನು ಹೇಳ್ತಾನವನು? ಆ ದುರ್ಗಾದಾಸ್ ಪೈನೆಗೆ ಹೇಳ್ತಾನವನು, ಮನೆಯಲ್ಲಿರುವಂಥ ಸ್ತ್ರೀಯರಿಗೆ ಸರಿಯಾದ ಶಿಕ್ಷಣ ಕೊಡಿ, ಅವರಿಗೆ ಭಕ್ತಿಯನ್ನು ಕಲಿಸ್ಕೊಡಿ. ಈ ರೀತಿ ಇದ್ದಾಗ ಮಾತ್ರ ಅವರ ರಕ್ಷಣೆ ಆಗತ್ತೆ. 4 ಗೋಡೆಗಳ ಮಧ್ಯೆ ಕೂಡ ಹಾಕೋದ್ರಿಂದ ರಕ್ಷಣೆ ಆಗಲ್ಲ ಅಂತ ಆ ಸಣ್ಣ ಹುಡುಗ ಗದಾಧರ ಅವಾಗ 1800 ಸುಮಾರು 45 ಇರಬಹುದು, 36 ಶ್ರೀರಾಮಕೃಷ್ಣ ಹುಟ್ಟಿದ್ದು 8 ವರ್ಷ 9 ವರ್ಷದ ಹುಡುಗ ಅವನವಾಗ ಗದಾಧರ. ಅವನು ಹೇಳ್ತಾ ಇದ್ದಾನೆ, ಸರಿಯಾದ ಶಿಕ್ಷಣ ಕೊಡಿ ಮತ್ತು ಅವರಿಗೆ ಶ್ರದ್ಧಾಭಕ್ತಿಯನ್ನು ಕಲಿಸ್ಕೊಡಿ. ಈ ಥರ ಇದ್ದಾಗ ಮಾತ್ರ ಅವ್ರನ್ನ ರಕ್ಷಣೆ ಮಾಡೋಕ್ಕಾಗುತ್ತೆ, ಬೇರೆ ಯಾವ ಥರನೂ ರಕ್ಷಣೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಹೊರಗಡೆ ಏನೇ ರಕ್ಷಣೆ ಮಾಡ್ಬೋದು, ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ರೆ, ಆಲೋಚನೆ ಸರಿ ಇಲ್ಲ ಅಂತ ಹೇಳಿದ್ರೆ, ಭಾವನೆ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರೂ ರಕ್ಷಣೆ ಮಾಡೋಕ್ಕಾಗಲ್ಲ. ಇಲ್ಲಿ ಸರಿಯಾದ ಶಿಕ್ಷಣ ಕೊಡಿ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ನೆನಪಾಗ್ತದೆ. ಯಾವುದು ಸರಿಯಾದ ಶಿಕ್ಷಣ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವುದರಿಂದ ಶೀಲ ನಿರ್ಮಾಣ ಆಗ್ತದೋ ಕ್ಯಾರೆಕ್ಟರ್ ಬಿಲ್ಡಿಂಗ್, ಯಾವುದರಿಂದ ಮನುಷ್ಯ ನಿರ್ಮಾಣ ಆಗ್ತದೋ ಮ್ಯಾನ್ ಮೇಕಿಂಗ್ ಅಂತ ಶಿಕ್ಷಣ. ಬರೀ ಓದೋದು ಬರೆಯೋದು ಬಂದ್ಬಿಟ್ರೆ ಶಿಕ್ಷಣ ಅಲ್ಲ. ಓದೋದು ಬರೆಯೋದು ಅಷ್ಟೇ ಅಲ್ಲ, ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಆಗಿದೆ, ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಆಗಿದೆ, ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ವಿದ್ಯಾಭ್ಯಾಸ ಆಗಿದೆ, ಅದೆಲ್ಲವೂ ಕೂಡ ಒಂದು ಸಣ್ಣ ಭಾಗ ಅಷ್ಟೇ. ನಿಜವಾದ ಶಿಕ್ಷಣ ಅಂತ ಹೇಳಿದ್ರೆ ಶೀಲ ನಿರ್ಮಾಣ, ಕ್ಯಾರೆಕ್ಟರ್ ಬಿಲ್ಡಿಂಗ್, ಮ್ಯಾನ್ ಮೇಕಿಂಗ್ ಅಂತ ಹೇಳುವಂಥದ್ದು. ಅದನ್ನ ನೆನ್ಪಿಟ್ಕೊಳ್ಬೇಕು ನಾವೆಲ್ಲರೂ. ಅದನ್ನ ಸಣ್ಣ ಹುಡುಗ ಗದಾಧರ ಹೇಳ್ಕೊಡ್ತಾನೆ. ಯಾವುದು ನಮಗೆ ಆದರ್ಶ, ಯಾವುದು ನಮಗೆ ರಕ್ಷಣೆ ಅನ್ನೋದನ್ನ ಹೇಳ್ಕೊಡ್ತಾನೆ ಗದಾಧರ. ಇನ್ನು ಈ ಸರಿಯಾದಂಥ ಶಿಕ್ಷಣ, ಈ ಆಧುನಿಕತೆ, ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ ಶಿಕ್ಷಣ, ಬೇರೆ ಬೇರೆ ಡಿಗ್ರಿಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ವಿಚಾರ ನೆನಪಾಗತ್ತೆ. ಈ ಆಧುನಿಕತೆ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿ ಅಥವಾ ಮೌಲ್ಯಗಳು. ಆಧುನಿಕತೆ ಒಂದು ಕಡೆ, ಮಾಡರ್ನಿಟಿ ಒಂದು. ಇನ್ನು ಸಾಂಪ್ರದಾಯಿಕ ಜೀವನ ಶೈಲಿ, ನೀವೇನು ಮನೆಯಲ್ಲಿ ನೋಡಿದಿರೋ, ಹಿರಿಯರಲ್ಲಿ ನಾವೇನು ನೋಡಿದೀವೋ, ಈ ಕಡೆ ನಮಗೆ ಆಧುನಿಕತೆ ಅದು ಕಾಣಿಸ್ತಾ ಇರುತ್ತೆ. ಈ ಕಡೆ ಮನೆಯಲ್ಲಿ ಹಿರಿಯರು ಈ ಥರ ಹೇಳ್ತಿರ್ತಾರೆ, ಅವ್ರು ಈ ಥರ ಜೀವನ ನಡೆಸ್ತಾ ಇದ್ದಾರೆ, ಅವರಲ್ಲಿ ಕಾಣುವಂಥ ಮೌಲ್ಯಗಳು. ಇದೆರಡನ್ನು ಹೇಗೆ ಕೂಡಿಸ್ಕೊಳ್ಳೋದು ನಾವು ಅಂತಂದರೆ, ಆ ಯುವ ಜನರಿಗೆ ಒಂದು ಕಿವಿ ಮಾತು ಎಲ್ಲ ಪ್ರಾಜ್ಞರು ಹೇಳಿರುವಂಥದ್ದು, ಆಧುನಿಕತೆಯ ರಭಸದಲ್ಲಿ ಮತ್ತು ಆಧುನಿಕತೆಯ ಹೆಸರಿನಲ್ಲಿ. ಆಧುನಿಕತೆಯ ರಭಸು ಅಂದರೆ ನಿಮ್ಮ ಸುತ್ತಮುತ್ತ ಎಲ್ಲ ಕಡೆ ಕೂಡ ಆಧುನಿಕತೆ ಕಾಣಿಸ್ತಾ ಇದೆ. ಆವಾಗ ಸಹಜವಾಗಿ ನಿಮಗೂ ಅನಿಸುತ್ತೆ ನಾವು ಕೂಡ ಮಾಡರ್ನ್ ಆಗಿರಬೇಕು ಅಂತ. ಎಷ್ಟೋ ಜನ ಆಧುನಿಕತೆ ನೋಡಲ್ಲ, ಆಧುನಿಕತೆ ಹೆಸರೇ ಸಾಕು ಅವ್ರಿಗೆ. ಆ ಹೆಸರಿನಲ್ಲಿ ನಾವು ಕೂಡ ಮಾಡರ್ನ್ ಆಗಿರಬೇಕು ಅಂತ, ಅದರ ಅರ್ಥ ಗೊತ್ತಿಲ್ಲ. ಮಾಡರ್ನ್ ಆಗಿರಬೇಕು ಅಂತ ಹೊರಗಿನದನ್ನ ಅನುಕರಣೆ ಮಾಡ್ತಾ ಇರ್ತಾರೆ. ಮಾಡರ್ನ್ ಆಗಿರೋದು ಅಂದ್ರೆ ಹೊರಗಿನದನ್ನ ಅನುಕರಣೆ ಮಾಡೋದು ಅಂತ. ಆದ್ರಿಂದ ಈ ಆಧುನಿಕತೆಯ ಹೆಸರಿನಲ್ಲಿ, ಆಧುನಿಕತೆಯ ರಭಸದಲ್ಲಿ ವ್ಯಕ್ತಿತ್ವದ ಸೂಕ್ಷ್ಮತೆ, ಸಭ್ಯತೆ ಇದನ್ನ ಕಳ್ಕೊಳ್ಬಾರ್ದು. ಶೀಲ ಕಳ್ಕೊಳ್ಬಾರ್ದು, ಸೂಕ್ಷ್ಮತೆ ಕಳ್ಕೊಳ್ಬಾರ್ದು, ಸಭ್ಯತೆ ಕಳ್ಕೊಳ್ಬಾರ್ದು ಅಂತ. ಅದನ್ನೇ ಒಂದರ್ಥದಲ್ಲಿ ಸರಿಯಾದಂಥ ಶಿಕ್ಷಣ ಅಂತ ಹೇಳಿರುವಂಥದ್ದು. ಆಧುನಿಕತೆ ಬೇಕು, ಆದರೆ ವಿವೇಕ ಇರಬೇಕು. ಏನಿದು ಆಧುನಿಕತೆ ಅಂತ ಹೇಳಿದ್ರೆ ಪ್ರಗತಿಶೀಲ ಚಿಂತನೆ. ಹೊರಗೆ ಮಾತ್ರ ಆಧುನಿಕತೆಯ ಅನುಕರಣೆ ಮಾಡಿಬಿಟ್ಟು ಒಳಗೆ ಮಾತ್ರ ಯಾವುದು ವಿಚಾರದಲ್ಲಿ ಆಧುನಿಕತೆನೇ ಇಲ್ಲ, ಅದರಲ್ಲಿ ನಾವು ವಿಚಾರದಲ್ಲಿ ಭಾವನೆಯಲ್ಲಿ ಪ್ರಗತಿಶೀಲರಾಗಿಲ್ಲ ಅಂತ ಹೇಳಿದ್ರೇನು, ಸರ್ವ ಜನರ ಹಿತಚಿಂತನೆ ಮಾಡೋದಕ್ಕೆ ನಮಗೆ ಬರಲ್ಲ. ಈ ಥರ ಆದರೆ ಆಧುನಿಕತೆ ಎಲ್ಲಿದೆ ಇಲ್ಲಿ? ಅದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಈ ಆಧುನಿಕತೆಯಿಂದ ನಾವು ಕೊಚ್ಕೊಂಡು ಹೋಗ್ಬಿಡ್ಬಾರ್ದು, ನಾವು ಸರಿಯಾಗಿ ನಿಂತಿರಬೇಕು ಅನ್ನೋಂಗಿದ್ರೆ ನಮ್ಮಲ್ಲಿ ಅಥವಾ ನಾವು ನೈತಿಕ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಗಟ್ಟಿಯಾಗಿ ಬೇಗ ಬಿಟ್ಟಿರ್ಬೇಕು ನಾವು.
ವಿ ಶುಡ್ ಬಿ ಡೀಪ್ ರೂಟೆಡ್ ಇನ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಇದಿಲ್ಲ ಅಂತ ಹೇಳಿದ್ರೆ ಈ ಆಧುನಿಕತೆ ನಮ್ಮನ್ನು ಕೊಚ್ಕೊಂಡು ಹೊರಟೋಗುತ್ತೆ. ಯಾಕೆಂದರೆ ಶಕ್ತಿ ಇಲ್ಲ ಒಳಗಡೆ, ಹೊರಗಡೆ ಮಾತ್ರ ಏನೋ ಒಂದು ತಳಕು ಕಾಣ್ತದೆ. ಆ ತಳಕಿಗೆ ಬೆರಗಾಗಿ ನಾವು ಕೊಚ್ಕೊಂಡು ಹೋಗ್ಬಿಡ್ತೀವಿ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಇಲ್ಲ ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲೆಲ್ಲಿ ಸಂಯಮ ಇರುತ್ತೋ, ಕಂಟ್ರೋಲ್ ಇರುತ್ತೋ, ಎಲ್ಲೆಲ್ಲಿ ಕಂಟ್ರೋಲ್ ಇರುತ್ತೋ ಅಲ್ಲೆಲ್ಲ ಶಕ್ತಿ ವೃದ್ಧಿ ಆಗ್ತದೆ. ಪವರ್ ರಿಟರ್ನ್ಸ್ ಟು ಅಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅದನ್ನೇ ನಾವು ತಪಸ್ಯ ಅಂತ ಹೇಳುವಂಥದ್ದು, ಸಾಧನೆ ಅಂತ ಹೇಳುವಂಥದ್ದು. ಎಲ್ಲೆಲ್ಲಿ ಕಂಟ್ರೋಲ್ ಇರುತ್ತೋ, ಇಂದ್ರಿಯಗಳ ಮೇಲೆ ಸಂಯಮ, ಮನಸ್ಸಿನ ಮೇಲೆ ಸಂಯಮ, ಆಗ ಶಕ್ತಿ ವೃದ್ಧಿ ಆಗ್ತದೆ. ಹುಚ್ಚುಚ್ಚಾಗಿ ಶಕ್ತಿಯನ್ನು ಹರಿಯೋದಕ್ಕೆ ಬಿಡೋದು, ಹುಚ್ಚುಚ್ಚಾಗಿ ಹರಿಯೋದಕ್ಕೆ ಬಿಡೋದು, ಕೂಗಾಡೋದು, ಕಿರ್ಚಾಡೋದು, ಕುಣೆ ಆಡೋದು, ಕುಪ್ಪಳಿಸೋದು, ಇದೆಲ್ಲ ಮಾಡ್ತಾ ಇದ್ರೆ ಅದನ್ನು ನಾವು ಇಂಗ್ಲಿಷ್ನಲ್ಲಿ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಏನೋ ಒಂದು ಉದ್ವೇಗಕ್ಕೆ ಒಳಗಾಗುವಂಥದ್ದು. ಅದನ್ನು ನಾವು ತುಂಬ ನೋಡ್ತೀವಿ ಈಗ ಆಧುನಿಕತೆಯಲ್ಲಿ. ಆ ಥರ ಮಾಡಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಶಕ್ತಿ ವ್ಯಯವಾಗ್ತದೆ. ಯಾವಾಗ ನಿನ್ನ ಕಂಟ್ರೋಲ್ ಇರಲ್ವೋ ಆಗ ಶಕ್ತಿ ಹಾಳಾಗತ್ತೆ. ಆ ಉತ್ಸಾಹ ಬಂತು ಆದರೂ ಕೂಡ ನಿನ್ನ ಕಂಟ್ರೋಲ್ ಇದೆ ಅಂತ ಹೇಳಿದ್ರೆ ಶಕ್ತಿ ಹಿಂದಿರುಗಿ ನಮಗೆ ಬರ್ತದೆ. ಅದು ನಮ್ಮಲ್ಲಿ ಮಹಾಶಕ್ತಿಯಾಗಿ ಮುಂದೆ ಅದು ವೃದ್ಧಿ ಆಗುತ್ತೆ ಅಂತ. ಈಗ ನಾವು ಆದರ್ಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆಧುನಿಕತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೋದರಿ ನಿವೇದಿತಾ ಬಗ್ಗೆ ನಾವು ಪ್ರಾರಂಭದಲ್ಲಿ ಮಾತಾಡಿದ್ವಿ, ಶ್ರೀಮಾತೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೋದರಿ ನಿವೇದಿತಾ ಶ್ರೀಮಾತೆ ಶಾರದಾ ದೇವಿ ಅವ್ರನ್ನ ಭೇಟಿ ಆಗ್ತಾರೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಮತ್ತು ಸೋದರಿ ನಿವೇದಿತಾ ಅತ್ಯಂತ ಬುದ್ಧಿವಂತೆ, ತೀಕ್ಷ್ಣಮತಿ, ಒಳಹೋಗಿ ವಿಚಾರದ ಒಳಗೆ ವ್ಯಕ್ತಿಯ ಒಳಗೋಗಿ ಹತ್ಕೊಳ್ಬಲ್ಲಂಥ ಸಾಮರ್ಥ್ಯ ಇದ್ದಂಥವ್ರು. ಶ್ರೀಮಾತೆಯವ್ರನ್ನ ಅವರು ನೋಡಿ, ಹತ್ತಿರದಿಂದ ನೋಡಿ, ಅವರ ಸತ್ಸಹವಾಸ, ಪರಮ ಪವಿತ್ರವಾದಂಥ ವ್ಯಕ್ತಿತ್ವದ ಪ್ರಭಾವಕ್ಕೆ ಒಳಗಾಗಿ, ಮತ್ತು ಬರೀ ಪವಿತ್ರ ವ್ಯಕ್ತಿತ್ವ ಅಷ್ಟೇ ಅಲ್ಲ, ಅವರ ಎಲ್ಲ ವ್ಯಕ್ತಿತ್ವದ ಎಲ್ಲ ಆಯಾಮಗಳನ್ನು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿ ಅನುಭವಿಸಿ ಆಕೆ ಬರೀತಾರೆ. ನಾವಿವಾಗ ಆಧುನಿಕತೆ ಮತ್ತು ಸಾಂಪ್ರದಾಯಿಕತೆ ಅಥವಾ ಹಿಂದಿನ ಹಳೆಯ ಶೈಲಿ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಲ್ಲ, ಶ್ರೀಮಾತೆಯವರು ಅಂದ್ರೆ ಏನು ಅಂತ ಸೋದರಿ ನಿವೇದಿತಾ ಹೇಳ್ತಾರೆ. ಈಸ್ ಶಿ ದ ಲಾಸ್ಟ್ ಆಫ್ ಎನ್ ಓಲ್ಡ್ ಆರ್ಡರ್ ಆರ್ ದ ಬಿಗಿನಿಂಗ್ ಆಫ್ ಎ ನ್ಯೂ ಆರ್ಡರ್ ಅಂತ. ಶ್ರೀಮಾತೆಯವರು ಹಳೇ ಸಂಪ್ರದಾಯದ ಕೊನೆಯ ವ್ಯಕ್ತಿಯೋ ಅಥವಾ ಹೊಸ ಸಂಪ್ರದಾಯದ ಮೊದಲ ವ್ಯಕ್ತಿಯೋ ಅಂತ ಅನ್ನಿಸ್ತದೆ ನನಗೆ ಅವರನ್ನು ನೋಡಿದಾಗ ಅಂತ ಸೋದರಿ ನಿವೇದಿತಾ ಹೇಳೋದು. ಅಂದರೆ ಶ್ರೀಮಾತೆಯವರ ವ್ಯಕ್ತಿತ್ವ ಯಾವ ರೀತಿಯಾಗಿದ್ದಿರಬಹುದು, ಆ ಕಡೆ ಹಳೆ ಮೌಲ್ಯಗಳು ಏನೇನಿತ್ತೋ ಅದನ್ನೂ ಮೈಗೂಡಿಸ್ಕೊಂಡು, ಈ ಕಡೆ ಆಧುನಿಕತೆ ಅಂತ ಹೇಳಿ ಪ್ರಗತಿಶೀಲ ಚಿಂತನೆಯನ್ನು ಮೈಗೂಡಿಸ್ಕೊಂಡಂಥ ಬಹಳ ಅಪರೂಪದ ವ್ಯಕ್ತಿತ್ವ. ಅಲ್ಲಿ ಶ್ರೀಮಾತೆಯವರ ಕುರಿತಾಗಿ ಸೋದರಿ ನಿವೇದಿತಾ ಹೇಳುವಂಥ ಇನ್ನೊಂದನ್ನು ಮಾತನ್ನು ನೋಡಬೇಕು ನಾವು. ಏನು ಹೇಳ್ತಾರೆ ಸೋದರಿ ನಿವೇದಿತಾ? ಯಾವ ಒಬ್ಬ ಸ್ತ್ರೀ ಸಾಮಾನ್ಯವಾಗಿದ್ದುಕೊಂಡು ಯಾವೊಬ್ಬ ಸ್ತ್ರೀನೂ ಕೂಡ ಸಾಮಾನ್ಯವಾಗಿದ್ದುಕೊಂಡು ಹೊಂದಬಹುದಾದಂಥ ವಿವೇಕ ಮತ್ತು ಮಾಧುರ್ಯವನ್ನು ಶ್ರೀಮಾತೆಯವರಲ್ಲಿ ನಾವು ನೋಡಬಹುದು. ಸಾಮಾನ್ಯ ಸ್ತ್ರೀ ಥರ ಇದ್ರು ಶ್ರೀಮಾತೆಯವರು, ಆದರೆ ಅವರಲ್ಲಿ ಕಾಣುವಂಥ ಪ್ರಜ್ಞೆ, ವಿವೇಕ ಮತ್ತು ಆ ಮಾಧುರ್ಯ, ಸ್ವೀಟ್ನೆಸ್ ಅಂಡ್ ವಿಸ್ಡಮ್ ಅಂತ ಸೋದರಿ ನಿವೇದಿತಾ ಉಪಯೋಗಿಸುವಂಥ ಶಬ್ದಗಳು, ವಿಸ್ಡಮ್ ಅಂಡ್ ಸ್ವೀಟ್ನೆಸ್ ಅಂತ. ಅಷ್ಟು ಅದ್ಭುತವಾದದ್ದು ಅವರ ವ್ಯಕ್ತಿತ್ವದಲ್ಲಿ. ಅದನ್ನು ನೋಡಿದಾಗ ಏನಪ್ಪ, ಹೊರಗೆ ಎಷ್ಟು ಸಾಮಾನ್ಯವಾಗಿ ಕಂಡ್ರು ಕೂಡ ಒಳಗೆ ಎಷ್ಟು ಅದ್ಭುತವಾಗಿದ್ದಾರೆ ಶ್ರೀಮಾತೆಯವರು ಅಂತ ಹೇಳುವಂಥ ವ್ಯಕ್ತಿತ್ವ ಶ್ರೀಮಾತೆಯವರದು ಅಂತ. ಈಗ ಇನ್ನೊಂದು ಕೊನೆಯ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 1953 ಏನಿರ್ಬೋದು, ಅದು ಶ್ರೀಮಾತೆಯವರ ಜನ್ಮ ಶತಾಬ್ದಿ, ಬರ್ತ್ ಸೆಂಟಿನರಿ, ಹೋಲಿ ಮದರ್ಸ್ ಬರ್ತ್ ಸೆಂಟಿನರಿ. 1853 ಅವರು ಹುಟ್ಟಿದ್ದು, 1953 ಅವರ ಬರ್ತ್ ಸೆಂಟಿನರಿ, ಜನ್ಮ ಶತಾಬ್ದಿ. ಆಗ ಈ ಶ್ರೀಮಾತೆಯವರ ಜೀವನ ಚರಿತ್ರೆ ಇದೆಯಲ್ಲ, ಬಯೋಗ್ರಫಿ, ಅದನ್ನ ಪ್ರಕಟಗೊಳಿಸ್ತಾರೆ. ಬಂಗಾಳಿ ಭಾಷೆ ಇತ್ಯಾದಿಯಲ್ಲಿ ಬಂದಿತ್ತು, ಬಹುಶಃ ಪ್ರಥಮ ಬಾರಿಗೆ ಇಂಗ್ಲೀಷ್ನಲ್ಲೆಲ್ಲ ಬರ್ತದೆ. ಆದ್ದರಿಂದ ಎಲ್ರಿಗೂ ಓದೋಕ್ಕೆ ಸಿಕ್ತೋದು ದೇಶದಾದ್ಯಂತ. ಅದೇ ಯಾಕೆ ದೇಶದ ಹೊರಗೆ ಕೂಡ, ವಿದೇಶದಲ್ಲೂ ಕೂಡ ಎಲ್ಲ ಓದಿದ್ರು. ವಿಶೇಷವಾಗಿ ಪಾಶ್ಚಿಮಾತ್ಯ ಮಹಿಳೆಯರು ಅದನ್ನು ಓದಿದಾಗ ಅವರೆಲ್ಲ ತುಂಬ ಆಶ್ಚರ್ಯ ಪಡ್ತಾರಂತೆ. ಏನು ಆಶ್ಚರ್ಯ ಪಡ್ತಾರೆ, ಯಾಕೆ ಆಶ್ಚರ್ಯ ಪಡ್ತಾರೆ ಅಂತ ಹೇಳಿದ್ರೆ, ಅವರು ಶ್ರೀಮಾತೆಯವರ ಜೀವನವನ್ನು ಓದಿದಾಗ ಆ ಶ್ರೀಮಾತೆಯವರ ಜೀವನದ ದಿನಚರಿಯನ್ನು, ರೊಟೀನನ್ನು ನೋಡ್ತಾ ಇರುತ್ತೆ. ರೊಟೀನ್ ನೋಡಿ ಅದನ್ನು ಕೂಡ ಅದೆಲ್ಲ ಕೊಟ್ಟಿದ್ದಾರಲ್ಲ, ಯಾವ ಥರ ನಡ್ಕೊಳ್ತಾ ಇದ್ರು ಪ್ರತಿದಿನ ಬೆಳಗಿನ ರಾತ್ರಿ ತನಕ ಯಾವ ಥರ ಇರ್ತಿದ್ರು ಶ್ರೀಮಾತೆಯವರು ಅಂತ. ಅವರೆಲ್ಲ ಅನಿಸುತ್ತಂಥವ್ರಿಗೆ ಏನಿದು ಶ್ರೀಮಾತೆಯವರು ಹೊರ ಪ್ರಪಂಚದಲ್ಲಿ ಏನು ಹೇಳ್ಕೊಳ್ಳೋ ಅಂತ ಏನು ಸಾಧನೆನೂ ಮಾಡಿಲ್ಲ, ಏನನ್ನೂ ಗಳಿಸಿಲ್ಲ, ಯಾವ ಹೆಸರು ಕೀರ್ತಿ ಏನನ್ನು, ಆಸ್ತಿ ಪಾಸ್ತಿ ಏನೂ ಗಳಿಸಿಲ್ಲ. ಆದರೂ ಕೂಡ ಅಷ್ಟೊಂದು ಜನರ
ಪ್ರೀತಿ ಗೌರವವನ್ನು ಸಂಪಾದಿಸಿದಾರಲ್ಲ, ಹೇಗೆ ಸಾಧ್ಯ ಇದು? ಹೊರಗೆ ಏನೂ ಮಾಡದೆ ಜನರ ಪ್ರೀತಿ ಗೌರವವನ್ನು ಹೇಗೆ ಸಂಪಾದಿಸಿದ್ದಾರೆ ಇವರು ಅಂತ ಅವ್ರಿಗೆಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಯ್ತಂತೆ. ಆದರೆ ನಮ್ಗೆ ಇವಾಗ ಸ್ವಲ್ಪ ಗೊತ್ತಾಗ್ತದೆ, ಭಾರತದಲ್ಲಿರುವಂಥ ನಮಗೆ, ಅಥವಾ ಈಗ ಗೊತ್ತಾಗತ್ತೆ, ನಮಗೂ ಗೊತ್ತಾಗ್ತಿತ್ತೋ ಇಲ್ವ ಅವಾಗ, ಶ್ರೀಮಾತೆಯವರಲ್ಲಿದ್ದಂಥ ಆಧ್ಯಾತ್ಮಿಕ ಶಕ್ತಿ ಮತ್ತು ಶುದ್ಧ ಮನಸ್ಸಿನ ಶಕ್ತಿ ಎಂಥದ್ದು ಅಂತ ಹೇಳುವಂಥದ್ದು ಈಗ ನಮಗೆ ಗೊತ್ತಾಗತ್ತೆ. ಅಂಥ ಶ್ರೀಮಾತೆಯವರನ್ನ ಸೋದರಿ ನಿವೇದಿತ, ಏನು ನೋಡಿ, ಪಾಶ್ಚಿಮಾತ್ಯ ಮಹಿಳೆಯರು, ಆಕೆ ಕೂಡ ಒಬ್ಬ ಸೋದರಿ ನಿವೇದಿತ ಕೂಡ ಒಬ್ಬ ಪಾಶ್ಚಿಮಾತ್ಯ ಮಹಿಳೆ ಅಲ್ವಾ, ಆಕೆ ಕೂಡ ಅದರ ಹತ್ತಿರದಲ್ಲಿ ಬಂದು ಅವ್ರ ಜೊತೆ ಇದ್ದು ಅವ್ರನ್ನ ನೋಡಿದಾಗ ಆಕೆ ಒಂದು ಮಾತನ್ನು ಹೇಳ್ತಾರೆ, ಬಹಳ ಅದ್ಭುತವಾದಂಥ ಮಾತು ಸೋದರಿ ನಿವೇದಿತ ಹೇಳ್ತಾ ಇದ್ದಾರೆ. ಟು ಮೀ ಇಟ್ ಹ್ಯಾಸ್ ಆಲ್ವೇಸ್ ಅಪಿಯರ್ಡ್, ಶಿ ಅಂದರೆ ಶ್ರೀಮಾತೆಯವರು, ಶಿ ಈಸ್ ಶ್ರೀರಾಮಕೃಷ್ಣಸ್ ಫೈನಲ್ ವರ್ಡ್ ಆಸ್ ಟು ದಿ ಇಂಡಿಯನ್ ವುಮನ್ಹುಡ್. ಭಾರತೀಯ ನಾರಿ ಹೇಗಿರಬೇಕು ಅಂತ ಏನಾದರೂ ಶ್ರೀರಾಮಕೃಷ್ಣರನ್ನ ಕೇಳಿದ್ರೆ, ಸೋದರಿ ನಿವೇದಿತ ಹೇಳ್ತಾ ಇತ್ತು, ನನಗೆ ಯಾವಾಗಲೂ ಅನಿಸ್ತಾ ಇದೆ ಭಾರತೀಯ ನಾರಿ ಸ್ತ್ರೀ ಯಾವ ಥರ ಇರಬೇಕು ಅಂತ ಶ್ರೀರಾಮಕೃಷ್ಣರು ಏನಾರು ವಿವರಿಸಕ್ಕೆ ಹೊರಟ್ರೆ ಎಷ್ಟೆಲ್ಲ ವಿವರಿಸ್ಬೋದು ಶ್ರೀರಾಮಕೃಷ್ಣರು, ಆದರೆ ಕೊನೆಯ ಮಾತನ್ಯಾರೋ ಹೇಳಿ ಶ್ರೀರಾಮಕೃಷ್ಣರೇ ಅಂತ ನಾವು ಕೇಳಿದ್ರೆ ಕೊನೆಯ ಮಾತು ಏನು ಗೊತ್ತಾ ಇದ್ರಲ್ಲಿ ಅಂತ ಹೇಳಿ ಶ್ರೀಮಾತೆಯವ್ರ ಕಡೆ ಕೈ ಮಾಡಿ ತೋರಿಸ್ಬಿಡ್ತಿದ್ರೇನೋ ಅಂತ ಸೋದರಿ ನಿವೇದಿತೆಯ ಮಾತಿನ ಅರ್ಥ. ಕೊನೆಯ ಮಾತು ಯಾರು? ಶ್ರೀಮಾತೆ ಶಾರದಾ ದೇವರು. ಅಲ್ಲಿ ನೋಡಿ ಭಾರತದ ಆದರ್ಶ ಸ್ತ್ರೀ ನಿಮಗೆ ಕಾಣಿಸ್ತಾರೆ ಅಂತ. ಆ ವುಮನ್ಹುಡ್ ಅಂತ ಹೇಳ್ತೀವಿ, ಮದರ್ಹುಡ್ ಅಂತ ಹೇಳ್ತೀವಿ, ಮಾತೃತ್ವ, ಸ್ತ್ರೀತನ, ಈ ಥರ ಎಲ್ಲ ಮಾತಾಡಿದಾಗ ಅದರ ಒಂದು ಆದರ್ಶ ರೂಪವನ್ನು ನಾವು ಶ್ರೀಮಾತೆಯವರಲ್ಲಿ ನೋಡ್ತೀವಿ. ಶ್ರೀಮಾತೆಯವರೇ ಹೇಳಿದಾರಲ್ಲ, ನನ್ನ ಜೀವನವನ್ನ ಒಂದು ಆದರ್ಶವನ್ನಾಗಿ ಮಾಡೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿಯೇ ಮಾಡಿದ್ದೀನಿ ನಾನು. ನನ್ನ ಜೀವನವನ್ನ ಆದರ್ಶವನ್ನಾಗಿ ಮಾಡೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ದೀನಿ ಅಂತ. ಎಷ್ಟು ಪ್ರಜ್ಞಾಪೂರ್ವಕವಾಗಿ, ಕಾನ್ಷಿಯಸ್ ಆಗಿ ತಮ್ಮ ಜೀವನವನ್ನು ನಡೆಸಿರಬೇಕು ಶ್ರೀಮಾತೆಯವರು ಅಂತ ಈ ಒಂದು ಮಾತಿಂದ ಅರ್ಥ ಆಗ್ತದೆ. ನನ್ನ ಜೀವನವನ್ನ ಆದರ್ಶವನ್ನಾಗಿ ಮಾಡೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಎಷ್ಟೋ ಮಾಡಿದ್ದೀನಿ ನಾನು ಅಂತ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಮಾತೆಯವರ ಜೀವನ ಆದರ್ಶ ಹೇಗಿದೆ ಅಂತ ಹೇಳಿದ್ರೆ, ಹಿರಿಯ ಸನ್ಯಾಸಿಗಳೊಬ್ಬರು ಹೇಳಿದ್ರಂತೆ, ಇಂಗ್ಲಿಷ್ನಲ್ಲಿ ಹೇಳಿದ್ರಂತೆ ಅವರು, ನೋ ಡೌಟ್ ಸ್ವಾಮಿ ವಿವೇಕಾನಂದ ಈಸ್ ಗ್ರೇಟ್. ಸ್ವಾಮಿ ವಿವೇಕಾನಂದರು ಮಹಾನ್ ವ್ಯಕ್ತಿ, ಸಂಶಯನೇ ಇಲ್ಲ. ನೋ ಡೌಟ್ ಶ್ರೀರಾಮಕೃಷ್ಣ ಈಸ್ ಗ್ರೇಟ್, ಶ್ರೀರಾಮಕೃಷ್ಣರು ಮಹಾನ್ ವ್ಯಕ್ತಿ, ಅದರಲ್ಲೂ ಏನು ಸಂಶಯ ಇಲ್ಲ. ಬಟ್ ಹೋಲಿ ಮದರ್ ಈಸ್ ವಂಡರ್ಫುಲ್ ಅಂತ. ಶ್ರೀಮಾತೆ ಶಾರದಾ ದೇವಿಯವರು ಗ್ರೇಟ್ ಅಲ್ಲ, ಅದ್ಭುತ, ಅವರ ಆಶ್ಚರ್ಯಕರ ಅವರ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಆ ಮಾತನ್ನು ಹಿರಿಯ ಸ್ವಾಮಿಗಳೊಬ್ಬರು ಹೇಳ್ತಾರೆ. ಅಂದರೆ ಇಲ್ಲಿ ಆ ಸ್ತ್ರೀಯರು ಆದರ್ಶ ಇದ್ದಿದ್ದೇ ಆದರೆ ಎಷ್ಟರ ಮಟ್ಟಿಗೆ ಬೆಳಿಬಹುದು ಅನ್ನೋದನ್ನ ಪ್ರತಿಬಿಂಬಿಸುತ್ತೆ ಇದು. ಇಲ್ಲೇನೆ ಸ್ತ್ರೀ ಶಕ್ತಿ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಬಹಳ ಅರ್ಥಗರ್ಭಿತವಾದಂಥ ಮಾತು, ಸ್ವಾಮಿ ವಿವೇಕಾನಂದರ ಮಾತು ಹೇಳ್ತಾ ಇದ್ದಾರೆ. ವಿತ್ 100 men of character, ಶೀಲವಂತರಾದಂಥ 100 ಪುರುಷರು ನನಗೇನಾದ್ರು ಸಿಕ್ಕಿದ್ರೆ, ದ ಸ್ಯಾಲ್ವೇಷನ್ ಆಫ್ ಇಂಡಿಯಾ ವಿಲ್ ಟೇಕ್ ಎ ಫ್ಯೂ ಇಯರ್ಸ್. ಭಾರತದ ಪುನರುತ್ಥಾನ ಒಂದು ಕೆಲವು ವರ್ಷ ಹಿಡಿಸ್ಬೋದು ವಿತ್ ದ ಸೇಮ್ ನಂಬರ್ ಆಫ್ ವಿಮೆನ್. ಆದರೆ ಶೀಲವಂತರಾದ ಅಷ್ಟೇ ಸಂಖ್ಯೆಯ ಸ್ತ್ರೀಯರೇನಾದ್ರು ದೊರೆತದ್ದೇ ಆದರೆ ನಾಟ್ ಮೋರ್ ದೆನ್ ಎ ಫ್ಯೂ ವೀಕ್ಸ್, ಕೆಲವೇ ವಾರಗಳಲ್ಲಿ ಭಾರತದ ಪುನರುತ್ಥಾನ ಆಗ್ಬಿಡ್ತದೆ, ಉದ್ಧಾರ ಆಗ್ಬಿಡ್ತದೆ ಭಾರತ ಅಂತ. ಆ ಸ್ತ್ರೀಯರ ಮೇಲೆ ಅವರಿದ್ದಂಥ ವಿಶ್ವಾಸ, ಗೌರವ ಮತ್ತು ಆ ಸ್ತ್ರೀ ಶಕ್ತಿ ಮೇಲೆ ಸ್ವಾಮಿ ವಿವೇಕಾನಂದರಿಗಿದ್ದಂಥ ವಿಶ್ವಾಸವನ್ನ ಇದು ಎತ್ತು ತೋರಿಸ್ತದೆ. ಅಂದ್ರೆ ಯಾವ ತರ ಸ್ತ್ರೀಯರು ಶೀಲವಂತರು, ತೀಕ್ಷ್ಣ ಇಚ್ಛಾಶಕ್ತಿ ಉಳ್ಳಂಥವರು, ವಿಚಾರವಂತರು, ವಿವೇಕಿಗಳು, ಪ್ರಾಮಾಣಿಕರು, ಇಂಥವ್ರು ಸಿಕ್ಬಿಟ್ಟಿದ್ದೆ ಆದರೆ ಬಹಳ ಬೇಗ ಉದ್ಧಾರ ಆಗ್ಬಿಡ್ತದೆ. ಅವರು ಉದ್ಧಾರ ಆಗ್ಬಿಡ್ತಾರೆ, ಭಾರತ ದೇಶ ಕೂಡ ಉದ್ಧಾರ ಆಗ್ಬಿಡುತ್ತೆ. ಕೊನೆಯ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವು ಆದರ್ಶ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ, ಸ್ತ್ರೀಯರ ಆದರ್ಶದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ, ಆಧುನಿಕತೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ, ನಮಗೆ ಸಾಂಪ್ರದಾಯಿಕವಾಗಿ ಬಂದಂಥ ಹಳೆಯ ಕಾಲದ ಆದರ್ಶಗಳು ಅದ್ರ ಬಗ್ಗೆ ಕೂಡ ಸ್ವಲ್ಪ ಆಲೋಚನೆ ಮಾಡಿದ್ವಿ. ಕೊನೆಯ ಮಾತು ಅಂತ ಹೇಳಿದ್ರೆ ಮಾತೆ ಸೀತೆಯ ಬಗ್ಗೆ ಎಲ್ಲರೂ ಕೇಳಿರುವಂಥದ್ದು. ಬಹುಶಃ ಭಾರತ ದೇಶದಲ್ಲಿ ಮಾತೆ ಸೀತೆ ಬಗ್ಗೆ ಕೇಳದೆ ಇರುವಂಥವರೇ ಇಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ, ನಾನು ಸ್ವಲ್ಪ ಗಮನಕ್ಕೆ ಬಂದಿರೋದು, ನನಗೆ ಏನಾಗೋಗಿದೆ ಅಂತ ಹೇಳಿದ್ರೆ
ಆ ಸೀತೆ ಅಂತ ಹೇಳಿದ್ರೆ ಅದ್ರ ಜೊತೆ ಯಾವ ಶಬ್ದ ಜೋಡಿಸಿದಾರೆ ಗೊತ್ತಾ? ಗೋಳು ಜೀವನ ಅಂತ ಜೋಡಿಸ್ಬಿಟ್ಟಿದ್ದಾರೆ. ಇದೊಂದು ದುರಂತ ಇದೆ. ಯಾಕೆಂದ್ರೆ ಯಾರು ಸ್ವಲ್ಪ ಆಳಕ್ಕೆ ಹೋಗಿ ಆಲೋಚನೆ ಮಾಡಲಿಲ್ಲ, ಅದನ್ನ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳಿಲ್ಲ, ಗೋಳು ಗೋಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೀತೆ ಎಷ್ಟು ಅದ್ಭುತ, ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ, ಒಬ್ಬ ತಾಯಿ ಅಂತ ಹೇಳಿದ್ರೆ ಅದನ್ನ ಶಬ್ದಗಳಲ್ಲಿ ಹೇಳಕ್ಕಾಗಲ್ಲ. ನಮಗಂತೂ ಶಬ್ದಗಳಲ್ಲಿ ಹೇಳಕ್ಕಾಗಲ್ಲ. ಇನ್ನು ಸ್ವಾಮಿ ವಿವೇಕಾನಂದರಂತ ಮಹಾಪುರುಷರು, ಅವ್ರಿಗೂ ಕೂಡ ಆಗ್ಲಿಲ್ಲ, ಭಾವ ಉಕ್ಕಿ ಬಂದ್ಬಿಡ್ತು. ಸ್ವಾಮಿ ವಿವೇಕಾನಂದರು ಸೀತಾಮಾತೆ ಬಗ್ಗೆ ಹೇಳಿದ್ರನ್ನ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಬೇಕು. ಏನ್ ಹೇಳ್ತಾರೆ ಅವರು? ಸೀತಾ ವಾಸ್ ಪ್ಯೂರರ್ ದ್ಯಾನ್ ಪ್ಯೂರಿಟಿ, ಪವಿತ್ರತೆಗಿಂತ ಹೆಚ್ಚು ಅಂತ ಹೇಳ್ಬಿಟ್ರು. ಮತ್ತು ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಸೀತಾ ಅಂತ ಹೇಳ್ಬಿಟ್ರು. ಭಾರತದ ನಾವು ಯಾರಿದ್ದೀವೋ ನಾವೆಲ್ಲರೂ ಕೂಡ ಆ ಸೀತಾಮಾತೆಯ ಮಕ್ಕಳು ನಾವೆಲ್ಲ. ಅವಳ ಮೈಯಲ್ಲಿದ್ದಂಥ ರಕ್ತನೇ ಇಲ್ಲ ರೀತಿಯ ನಮ್ಮ ರಕ್ತದಲ್ಲಿ ಒಂದಾಗ್ಬಿಟ್ಟಿದೆ ಸೀತೆ ವ್ಯಕ್ತಿತ್ವ ನಮಗೆಲ್ಲ ಅಂತ ಸ್ವಾಮಿ ವಿವೇಕಾನಂದರು, ಅವ್ರಿಗೆ ಶಬ್ದಗಳೇ ಇಲ್ಲ ಸೀತಾಮಾತೆ ಬಗ್ಗೆ ಮಾತಾಡ್ಬೇಕಾರೆ. ರಾಮನ ಬಗ್ಗೆ ಮಾತಾಡ್ಬೇಕಾರೆ ಇನ್ನೊಬ್ಬ ರಾಮ ಬೇಕಾದ್ರೆ ಹುಟ್ಟು ಬರ್ಬೋದು, ಆದ್ರೆ ಇನ್ನೊಂದ್ಸರಿ ಸೀತೆ ಆ ಮಹಾ ಆದರ್ಶ ಮತ್ತೊಂದ್ಸರಿ ನಮಗೆ ಸಿಕ್ಕಲ್ಲ ಅಂತ. ಆ ಕ್ಷತ್ರಿಯ ಸ್ತ್ರೀ ಆಕೆ, ಅವಳಲ್ಲಿ ನಾವು ಕಾಣುವಂಥ ಧೈರ್ಯ, ಸಾಹಸ, ಸೌಜನ್ಯ, ಮಾಧುರ್ಯ, ಪವಿತ್ರತೆ, ತ್ಯಾಗ ಬಹಳ ವಿಶೇಷವಾದದ್ದು, ಅದು ಅಧ್ಯಯನ ಯೋಗ್ಯವಾದದ್ದು. ಇದು ಸೀತೆ ಅಂತಂದ್ರೆ ಗೋಳು ಎನ್ನುವಂತ ಒಂದು ಅಭಿಪ್ರಾಯ ಎಲ್ಲ ಕಡೆ ಹರಡ್ತಾ ಇದೆಯಲ್ಲ, ನಿಜವಾಗ್ಲೂ ಸೀತಾಮಾತೆಯ ಜೀವನ ಅದು ಗೋಳಲ್ಲ, ಅದು ಹೋರಾಟ ಅನ್ನೋದು ಮರ್ತು ಬಿಟ್ಟಿದ್ದಾರೆ ನಮ್ಮವರು. ಯಾವ ಒಂದು ಅತ್ಯುನ್ನತವಾದಂಥ ತ್ಯಾಗ ಮತ್ತು ಪವಿತ್ರತೆಯ ಒಂದು ಆದರ್ಶಕ್ಕೋಸ್ಕರ ಸೀತಾಮಾತೆ ಹೋರಾಟ ಮಾಡಿದ್ರೋ ಅದನ್ನೆಲ್ಲ ಮರ್ತು ಬಿಟ್ಟಿದೀವಿ ನಾವು. ಏನಾದ್ರೂ ಕೂಡ ಕಷ್ಟ ಸೀತೆ ಎನ್ನುವಂತ ಹೆಸರಿಟ್ಕೊಂಡ್ಬಿಟ್ರೆ ಗೋಳು ಬಂದ್ಬಿಡುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವರು. ಹಳೇದು ಯಾವುದಾದ್ರೂ ಕೂಡ ಬೇಡ ಅದನ್ನ ಅಂತ ಹೇಳುವಂಥದ್ದು, ಏನು ವಿಚಾರ ಮಾಡದೆ ಹೇಳುವಂಥದ್ದು. ಅದರಿಂದ ಇದು ಸೀತೆಯ ಆದರ್ಶ, ಶ್ರೀಮಾತೆಯವರ ಆದರ್ಶ, ಇದು ನಮ್ಮ ಕಣ್ಮುಂದೆ ಇದ್ದಿದ್ದೇ ಆದರೆ ನಾವು ದಾರಿ ತಪ್ಪೋದಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನಮ್ಮ ಸ್ತ್ರೀಯರ ಆದರ್ಶ ಸೀತಾ, ಸಾವಿತ್ರಿ, ದಮಯಂತಿಯರು ಅಂತ ಅದ್ಭುತ ನಾರಿಯರೆಲ್ಲ ಆಗಿ ಹೋಗಿದ್ದಾರೆ. ಅವರೆಲ್ಲರ ಆದರ್ಶ ಬರೀ ಸ್ತ್ರೀಯರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಸ್ಫೂರ್ತಿ ಕೊಡ್ಲಿ. ಈ ನಿವೇದಿತ ನಿಕೇತನದ ಎಲ್ಲ ಸದಸ್ಯರು ಕೂಡ ಆ ಅತ್ಯುನ್ನತವಾದಂಥ ಆದರ್ಶವನ್ನ ಕಣ್ಮುಂದೆ ಇಟ್ಕೊಂಡು, ಅಂದ್ರೆ ಶ್ರೀಮಾತೆ ಶಾರದಾ ದೇವಿಯವರು, ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ಸೋದರ ನಿವೇದಿತ, ಇದಕ್ಕಿಂತ ಇನ್ನು ಆದರ್ಶ ಎಲ್ಲಿ ಬೇಕು? ಅವರ ಜೀವನದ ಎಷ್ಟು ವಿವರಗಳು ನಮಗೆ ಸಿಕ್ಕಿದೆ. ಆದ್ರಿಂದ ಅದನ್ನೆಲ್ಲ ನಾವು ನಮ್ಮ ಜೀವನದಲ್ಲೂ ತಂದ್ಕೊಳ್ಳೋದಕ್ಕೆ ಸುಲಭ ಆಗ್ತದೆ. ಅದೆಲ್ಲವೂ ಕೂಡ ಆಗ್ಲಿ. ನಿಮಗೆ ಅವರೆಲ್ಲರ ವಿಶೇಷ ಆಶೀರ್ವಾದ ನಿಮ್ಮೆಲ್ಲರಿಗೂ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಅವಕಾಶ ಮಾಡಿಕೊಟ್ಟಂತ ನಿವೇದಿತ ನಿಕೇತನದ ಎಲ್ಲ ಸದಸ್ಯರಿಗೂ ಕೂಡ ನಮಸ್ಕಾರ, ಶುಭಾಶಯಗಳು. ಜಯ ರಾಮಕೃಷ್ಣ.